ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಟೈಟಲ್ ನೋಡ್ತಾಗಿ ಗೊತ್ತಾಗಿರುತ್ತೆ. ಸೊ ನನ್ನ ತಂಗಿ ಮದುವೆ. ಒಂದು ನಿಮಿಷ. ಸೊ ನನ್ನ ತಂಗಿಯ ಮದುವೆ ಜೋರು ಜೋರು ಜೋರು. ಎಲ್ಲ ಕ್ಯಾಮ್ರಾ ಮುಂದೆ ಮಾಡ್ತಾ ಇದ್ದಾರೆ. ಆಹಾಲೇ ಸರಿ ಆಯಿತು, ಮಾತಾಡು ಇವಾಗ. ನನಗೆ ವಾಯ್ಸೇ ಬರ್ತಾಯಿಲ್ಲ ಮಾತಾಡೋದಕ್ಕೆ ಖುಷಿಯಿಂದ. ಅಯ್ಯೋ ಖುಷಿಯಿಂದ ಅವಳಿಗೆ ವಾಯ್ಸೇ ಬರ್ತಾಯಿಲ್ಲ ಗೈಸ್ ಮಾತಾಡೋದಕ್ಕೆ. ಬಟ್ ಎನಿವೇಸ್ ನಾವು ಬರ್ಸೋಣ, ಹುಷಾರು ಮಾಡೋಣ. ಸೊ ನನ್ನ ತಂಗಿ ಮದುವೆ ಸ್ಯಾರಿ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ನಿನ್ನೆ ಆ್ಯಕ್ಚುಲಿ ಇಂಪಾರ್ಟೆಂಟ್ ಸ್ಯಾರಿ ಏನಿತ್ತಲ್ಲ, ರಿಸೆಪ್ಷನ್ ಸ್ಯಾರಿ, ಅದು ಪರ್ಚೇಸ್ ಮಾಡಿದ್ದಾಯಿತು. ನೀವು ಲಚ್ಚು ಬ್ಲಾಗಲ್ಲಿ ನೋಡಿರ್ತೀರಾ. ಸೊ ಇವತ್ತು ಇನ್ನೂ ಕೆಲವೊಂದು ಸ್ಯಾರಿ ಪರ್ಚೇಸ್ ಮಾಡಬೇಕಿತ್ತು. ನಿನ್ನೆನೇ ರಜೆ ತೊಗೊಂಡಿದ್ರೆ ಎಲ್ಲ ಮುಗ್ದೋಗ್ಬಿಟ್ಟಿರ್ತಿತ್ತು. ಇವತ್ತು ನನಗೆ ಬೇರೆ ಕೆಲಸ ಇತ್ತು ಎಷ್ಟೊಂದು. ಇವತ್ತು ನಾನು ಬರೀ ಸ್ಯಾರಿ ಎಲ್ಲ ಸ್ವಲ್ಪ ಬ್ಯಾಂಗಲ್ಸ್ ತೊಗೋಬೇಕು, ಬಳೆ ಶಾಸ್ತ್ರಕ್ಕೆಲ್ಲ ಅದೆಲ್ಲ. ಇವತ್ತು ನೀರು ಮಾತಾಡ್ಬಿಡು. ಸೊ ನಿನ್ನೆ ಆ್ಯಕ್ಚುಲಿ ಒಂದೇ ಸಾರಿ ತೊಗೊಳೋಕ್ಕಾಗಿದ್ದು, ಬಿಕಾಸ್ ಲೇಟ್ ಆಯಿತು. ನಾವು ಹೋಗಿದ್ದೆ ಒಂದು 7 o'clock, ಮತ್ತು ಅಲ್ಲಿ 8:30ಗೆಲ್ಲ ಕ್ಲೋಸ್ ಆಗುತ್ತೆ. ಜಸ್ಟ್ ಅವ್ರ ರಿಸೆಪ್ಷನ್ ಸ್ಯಾರಿ ಮಾತ್ರ ಸೆಲೆಕ್ಷನ್ ಆಗಿದ್ದು. ಸೊ ಇವತ್ತು ಹೋಗಿ ಇನ್ನೊಂದು ಸ್ಯಾರಿ ಅವ್ರು ತಗೊಡ್ಬೇಕಲ್ಲ, ಆ ಸ್ಯಾರಿ ಮತ್ತು ಮಮ್ಮಿ ಒಂದೆರಡು ಸ್ಯಾರಿ ಕಡಿಮೆ ಬಜೆಟಿನ ಸ್ಯಾರಿ ತಗೊಡ್ಬೇಕು ಅಂತ ಹೇಳ್ತಿದ್ರು. ಸೊ ಅಂದರೆ ಬೇರೆ ಶಾಸ್ತ್ರಗಳಿಗೆಲ್ಲ ಬೇಕಲ್ಲ, ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಸ್ಯಾರಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಹಾಯ್ ಮಮ್ಮಿ, ಗುಡ್ ಮಾರ್ನಿಂಗ್. ಪರವಾಗಿಲ್ಲ ಮೇಡಮ್, ನೀನು ಹೆಂಗಿದ್ರು ನಮ್ಮಮ್ಮ ನಾವು ಹೋಗ್ತೀವಿ ಅಂತ ಬೆಳಿಗ್ಗೆ ಎದ್ದು ಚಪಾತಿ ಪಲ್ಯ ಎಲ್ಲ ಮಾಡಿ ರೆಡಿ ಮಾಡಿ ನಮ್ಮನ್ನು ಎಬ್ರಿಸಿ ಕಳಿಸ್ತಾ ಇದ್ದಾರೆ. ಹೋಗಿ ಫಸ್ಟ್ ಬೇಗ ಹೋಗಿ ಬೇಗ ಬನ್ನಿ. ಅದರಲ್ಲೂ ನನ್ನ ಮಗ ಎದ್ದೇಳೋಕ್ಕಿಂತ ಮುಂಚೆ ಹೋಗ್ಬಿಟ್ಟು ಬಂದ್ಬಿಡ್ಬೇಕು. ಎನಿವೇಸ್ ಗೈಸ್, ಬನ್ನಿ ಹೋಗೋಣ. ಸೊ ಲಚ್ಚು ಬರ್ತಾಯಿಲ್ಲ, ಬರೀ ನಾನು ಮತ್ತು ನಂದು ಮಾತ್ರ ಹೋಗ್ತಾ ಇರೋದು. ಬಿಕಾಸ್ ಲಚ್ಚು ಅಂದರೆ ನಂದೊಂದು ಸ್ಯಾರಿ ಎಕ್ಸ್ಚೇಂಜ್ ಇದೆ. ಸೊ ಅದಕ್ಕೆ ನಾನು ನನ್ನ ಸ್ಯಾರಿ ಎಕ್ಸ್ಚೇಂಜ್ ಮತ್ತು ನಂದು ಸ್ಯಾರಿ ತೊಗೊಂಡು ಅದನ್ನು ಬಳೆ ತೊಗೋಬೇಕಂತೇಳು. ಸೊ ಅದನ್ನು ಕೂಡ ತೊಗೊಂಡು ಬಂದುಬಿಡ್ತೀವಿ. ಸೊ ಬನ್ನಿ ಹೋಗೋಣ, ತೋರಿಸ್ತೀನಿ ನಿಮಗೆ ನಮ್ಮ ಇವತ್ತಿನ ಒಂದು ಶಾಪಿಂಗ್ ಬ್ಲಾಗ್ ಹೇಗಿರುತ್ತೆ ಅಂತ. ಗೈಸ್ ನೋಡ್ಬೋದು, ಅಂಗಡಿ ಓಪನ್ ಆಗೋಕ್ಕಿಂತ ಮುಂಚೆನೇ ನಾವು ಅಂಗಡಿಯೊಳಗೆ ಹಾಜರ್. ಇವತ್ತು ಅವ್ರೇನು ಬಂದಿಲ್ಲ ಪಾಪ. ಎಸ್, ಬೆಳಗ್ಗೆ ಅನ್ಕೋಬೇಕು ಅವರು ನೀವು ಬಂದ್ಬಿಟ್ರಾ ದಿವ್ಯಾಗಿ ಎಲ್ಲೋ ಶೇಡಲ್ಲಿ ತಗೋತೀನಿ. ಅದು ಎಲ್ಲೋಸ್ ಕಲರ್ ಸೀರೆ ನಾನು ಹಾಳು ಮಾಡಿಬಿಟ್ಟಿದ್ದೆ. ಹೌದಾ? ಪಾಪ ಗಂಡು ಕಡೆ ಅವ್ರ ಕೊಟ್ಟಿದ್ರು ಅವ್ರಿಗೆ. ನಾನು ಚೆನ್ನಾಗಿ ಅಷ್ಟೇ ಮೆಚ್ಚಿಬಿಟ್ಟು. ಹಾಂ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿ ಕಾಣುತ್ತೆ ರಂಜನಾಗಿ. ನಿಮಗೂ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿದೆ. ಅಣ್ಣ ಇದು ಮೊನ್ನೆ ಸ್ವಲ್ಪ ಇಷ್ಟು ದೊಡ್ಡ ಬಾರ್ಡರ್ ತೋರಿಸಿದ್ರಲ್ಲ, ಇದೊಂದು ಹಾಂ ಆ ಥರ ಈ ಕಲರಲ್ಲಿ ಒಂದು ಕೊಟ್ಟಿದ್ದೀರ. ಮಣ್ಣು ಯಾವ ಕಲರ್ ಅದು? ಒಂಥರ ವೈನ್ ಕಲರ್. ಇದು ಚೆನ್ನಾಗಿದೆ ನಂದು. ನೀನು ಬೇಕಾದ್ರೆ ತಗೋಬೋದು. ಇದು ಚೆನ್ನಾಗಿ ಕಾಣುತ್ತೆ. ಔಟ್ಫಿಟ್ ಫ್ರಮ್ ಸ್ಕ್ರಾಚ್ಗೂ ಚೆನ್ನಾಗಿ ಕಾಣುತ್ತೆ. ನಾನೇ ಮೋಹನ್ ಸೀರೆನೇ ತೊಗೊಬಿಡ್ಲ, ಮೋಹನ್ ಕೊಡ್ಸೋ ಸೀರೆ ಬೇಡ ಅದು ಚೆನ್ನಾಗಿರೋ ತಗೋ. ಸ್ವಲ್ಪ ಕಾಂಟ್ರಾಸ್ಟ್ ಡಿಫ್ರೆಂಟ್ ಆಗಿದೆ. ಇದು ಶಾಸ್ತ್ರದ್ದು ಇಲ್ಲಿಂದ ಹೊಂದಿತಾರಲ್ಲ ಹುಡುಗಿ, ಚೌಟ್ರಿಗೆ ಹೋಗೋದು, ಚಪ್ರಿ ಶಾಸ್ತ್ರ. ನೋಡ ಇನ್ನು ಸ್ಯಾರೀಸ್ ಇಟ್ಕೊಳ್ಳೋಣ ಸೈಡಲ್ಲಿ. ಇಷ್ಟ ಆಗಿದೆಲ್ಲ ಸೈಡಲ್ಲಿ ಇಟ್ಕೊಂಡು ನೀನು. ಟೆನ್ ಬಜೆಟ್ ಕಲರ್ ಸಿಗುತ್ತೆ ಅದರಲ್ಲಿ. ಇದರಲ್ಲಿ ಕಾಂಬಿನೇಷನ್ ಸಿಗುತ್ತೆ ಕಲರ್ಸ್. ಇದು ಸಮಥಿಂಗ್ ಡಿಫ್ರೆಂಟ್. ಇದು ಆ್ಯಕ್ಚುಲಿ ಬೆಳಗ್ಗೆ ಇವತ್ತು ನಾವೇ ಫಸ್ಟ್ ಕಸ್ಟಮರು. ಸೊ ಫ್ರೆಶ್ ಪೀಸಸ್ ಎಲ್ಲ ಆಚೆ ಬರ್ತಾಯಿತ್ತು.
ಬೇಗ ಹೋಗ್ತೀನಿ. ಅದೇ ನೆನ್ನೆ ಲಾಸ್ಟ್ ವಿತ್ ಫಸ್ಟ್ ಆದ್ರೆ ಇವತ್ತು ಬೇಗ ಫಸ್ಟ್ ಬಂದಿದ್ದೀವಿ ಅಂದರೆ ಫಸ್ಟ್ ಹೋಗ್ಬೇಕು. ಇವತ್ತು ಒಳ್ಳೆ ವ್ಯಾಪಾರ ಆಗ್ಲಿ ಕಣಪ್ಪ. ಫಸ್ಟ್ ಬೇರೆ ಬಂದ್ಬಿಟ್ಟಿದೀವಿ. ಅದೆಲ್ಲ ಏನು ಅನ್ಕೋಬಾರ್ದು. ಗ್ರೀನಿ ಇದೆಯಾ? ಯಾವ್ದಿದೆ ಬಾಟಲ್ ಗ್ರೀನ್. ಅದು ಅದೇ ಮೊನ್ನೆ ಮೋಹನ್ ಅವರು ಕೊಡಿಸಿದ್ರಲ್ಲ ಅದು ಗ್ರೀನ್ ಹಚ್ಕೊಂಡು ಆ ಕಡೆ ಎಲ್ಲ ಗ್ರೀನ್ ಆಯ್ತು. ಬಾರ್ಡ್ರ್ ಮತ್ತೆ ಪಲ್ಯ ಹಾಕ್ಬೇಕು. ಬಟ್ ಏನಂದ್ರೆ ನನಗೆ ಬ್ಲೂ ಕಲರೇ ಜಾಸ್ತಿ ಸಿಗೋದು ಚೆನ್ನಾಗಿರೋದು. ಬಟ್ ನನ್ನ ಹತ್ರ ಈ ಕಲರ್ ಆಗಲೇ ಒಂದು ಮೂರು ಐತೆ. ಹೌದು ಇದೆ. ಇಷ್ಟ ಆಯ್ತು ಕಲರ್. ಇದಿಲ್ಲ, ಈ ಪರ್ಪಲ್ ಕಲರ್ ಇಲ್ಲ. ಮತ್ತೆ ಇದರಲ್ಲಿ ಇದು ಕೂಡ ಚೆನ್ನಾಗಿ ಬಂದಿದೆ. ಬಾರ್ಡರ್ ಪೀಕಾಕ್ ಬಾರ್ಡರ್ ಚೆನ್ನಾಗಿ ಬಂದಿದೆ. ಒಂದು ಇದು ಉಟ್ಕೊಂಡು ತೋರಿಸ್ತೀನಿ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಕಾಂಬಿನೇಷನ್. ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ತುಂಬಾ ಚೆನ್ನಾಗಿದೆ. ಅಣ್ಣ ಯಾಕೆ ನೀನು ತೋರಿಸಿಲ್ಲ ನನಗೆ? ಈ ಫ್ಲೋರಿಗೆ ಬರಲಿಲ್ಲ ನಾವು ನೆನ್ನೆ, ಟೈಮ್ ಅಪ್ ಆಗಿತ್ತು. ಚೆನ್ನಾಗಿದೆ. ಈ ಕಲರ್ ತುಂಬಾ ಚೆನ್ನಾಗಿದೆ. ಈ ಕಲರ್ ಇದೆಯಾ ನಿನ್ನ ಹತ್ರ? ಈ ಕಲರ್ ಇಲ್ಲ. ತುಂಬಾ ಚೆನ್ನಾಗಿದೆ. ನೀನು ನಂದು ಮಮ್ಮಿದು. ಓಕೆ ಗೈಸ್, ಒಂದಿಷ್ಟು ಸ್ಯಾರಿ ಇವಾಗ ಇಲ್ಲಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ ನಮ್ಮ ಮದುವೆ ಹೆಣ್ಣಿಗೆ. ಮದುವೆ ಹೆಣ್ಣಿಗೆನಲ್ಲ, ಮದುವೆ ಹೆಣ್ಣಿರೋ ಇದೆಲ್ಲ ಮದುವೆ ಹೆಣ್ಣಿಂದ ಸೀರೆ, ನಮ್ದು ಇಲ್ಲಿದೆ ಸರ್. ಸೊ ನಾವು ಬಂದು ಒಂದು ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀವಿ. ಔಟ್ಫಿಟ್ ಫ್ರಮ್ ಸ್ಕ್ರಾಚ್ಗೆ ನಾನು ಈ ಒಂದು ಸ್ಯಾರಿನ ತಗೊಂಡಿದ್ದೀನಿ. ಆ್ಯಂಡ್ ಲಚ್ಚು ಈ ಎರಡರಲ್ಲಿ ತುಂಬ ಕನ್ಫ್ಯೂಸ್ ಆಗಿದ್ದಾಳೆ. ಸೊ ಈ ಎರಡರಲ್ಲಿ ಒಂದು ಅವಳಿಗೆ ತಗೋಬೇಕು. ಆ್ಯಕ್ಚುಲಿ ನಂದು ಕೂಡ ಒಂದು ಔಟ್ಫಿಟ್ ಫ್ರಮ್ ಸ್ಕ್ರಾಚ್. ಸೊ 3 ಜನ ಒಂದೊಂದು ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಮಾಡ್ತಾ ಇದ್ದೀವಿ ಗೈಸ್. ಫ್ಯೂಚರಲ್ಲಿ ನೋಡ್ತೀರಾ ಯಾವ ರೀತಿಯಾಗಿ ಅದು ಬರುತ್ತೆ ಕಂಪ್ಲೀಟ್ ಸ್ಯಾರಿ ಅಂತ. ಹೌದು, ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಬರ್ತದೆ. ಎಸ್, ಬಿಕಾಸ್ ಲಾಸ್ಟ್ ಟೈಮ್ ನಾವು ಮಾಡಿದ್ದೊಂದು ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ತುಂಬ ಜನ ಇಷ್ಟಪಟ್ಟರು. ಇನ್ಫ್ಯಾಕ್ಟ್ ಆ ಥರ ತುಂಬ ಜನ ಹೊಲಿಸ್ಕೊಂಡಿದ್ದಾರೆ. ಆ ಟೇಲರ್ ಒಬ್ರು ಯಾರ ಹತ್ರ ಹೊಲಿಸ್ಕೊಂಡಿದ್ರಲ್ಲ, ಅವ್ರು ನನಗೆ ಸಡನ್ಲಿ ಒಂದು ದಿವಸ ಫೋನ್ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮಿಂದ ನಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ, ತುಂಬ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಅಂತ 2 ಸಲ ಮಾಡಿದ್ರು. ನನಗೆ ಖುಷಿ ನಮಗೆ. ಆ್ಯಕ್ಚುಲಿ ಅವ್ರ ಅಂಗಡಿನ ನಾವು ಯಾವ್ಯಾವ ಗಲ್ಲಿಲಿ ಎಲ್ಲೆಲ್ಲಿ ಹುಡುಕೊಂಡು ಹೋಗಿದ್ವಿ ಗೊತ್ತಾ. ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದ್ದು ಆ್ಯಕ್ಚುಲಿ ಅಂಗಡಿನ. ಹೌದು, ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಅದು. ಸೊ ಇವಾಗ ಆ್ಯಕ್ಚುಲಿ ನನಗೆ ಒಂದು 5-6 ಸೀರೆ ಇಷ್ಟ ಆಗಿದೆ. ಒಂದು ಔಟ್ಫಿಟ್ ಫ್ರಮ್ ಸ್ಕ್ರಾಚ್, ಇನ್ನು 1-2 ಇದೆ ದೇವಸ್ಥಾನಕ್ಕೆ ಹೋಗ್ತಾರೆ, ಈ ಥರ ಸಿಂಪಲ್ ಆಗಿ ಶಾಸ್ತ್ರಕ್ಕೋಸ್ಕರ ತಗೋತಾ ಇರೋದು. ಸೊ ಕನ್ಫ್ಯೂಸ್ ಆಗ್ತಾ ಇದೆ ಆ್ಯಕ್ಚುಲಿ. ಆ ಸೀರೆನೂ ತುಂಬ ಚೆನ್ನಾಗಿದೆ. ಇದು ನಂದು ಸೆಲೆಕ್ಟ್ ಮಾಡಿರೋ ಎಲ್ಲ ಸ್ಯಾರೀಸ್. ಆ ಸಾರಿ ಕನ್ಫರ್ಮ್ ಆಗಿದೆ. ಇದೊಂದು ಕನ್ಫರ್ಮ್ ಮಾಡಿದ್ದಾಳೆ, ತುಂಬ ಚೆನ್ನಾಗಿದೆ ಇದು. ಅದು ಆ್ಯಕ್ಚುಲಿ ಇದು ಚೆನ್ನಾಗಿದೆ, ಡಿಫ್ರೆಂಟ್ ಕಲರ್ಸ್. ಅದು ಫಸ್ಟ್ ಸಾರಿ ರೆಡ್ ಕಲರ್ ಪಿಂಕ್ ಕಾಂಬಿನೇಷನ್ ಇದೆಯಲ್ಲ. ಸೊ ಪೋಸ್ಟ್ ವೆಡ್ಡಿಂಗ್ ಅಲ್ಲ, ನಮ್ದು ಅಭಿಷೇಕ ಆಗುತ್ತೆ ಅಲ್ಲಿ ಊರಲ್ಲಿ ದೇವಸ್ಥಾನದಲ್ಲಿ. ಸೊ ಆ ವೆಡ್ಡಿಂಗ್ ವೈಬ್ಸ್ ಅಂದ್ರೆ ರೆಡ್ ಕಲರ್ ಇಸ್ ಆಲ್ವೇಸ್ ಲೈಕ್ ಬ್ರೈಡಲ್ ವೈಬ್ಸ್ ಇರುತ್ತಲ್ಲ. ಸೊ ಅದಕ್ಕೆ ಸೆಲೆಕ್ಟ್ ಮಾಡಿ ಚೆನ್ನಾಗಿ ಕಾಣುತ್ತದೆ. ಅಟ್ಲೀಸ್ಟ್ ವೆಡ್ಡಿಂಗ್ ದಿವಸ ರೆಡ್ ಹಾಕಿಲ್ಲ ಅಂದ್ರೆ ಅಟ್ಲೀಸ್ಟ್ ಅದಾದ್ಮೇಲೆ ಅದು ಶಾಸ್ತ್ರ ಏಕೆ ಇದು ಕುತ್ಕೊಂತೀಯಲ್ಲ ಔಟ್ಫಿಟ್ ಫ್ರಮ್ ಸ್ಕ್ರಾಚ್ಗೆ? ಇದಾ 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 ಇನ್ನು ಸ್ವಲ್ಪ ಓಪನ್ ಮಾಡಿ ತೋರಿಸೋಣ. ನೋಡ್ಕೊ ನಂದು ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ನೋಡ್ಕೋ. ಇದು ಬ್ಲೌಸ್ ಬರುತ್ತೆ ನಂದು. ಪ್ಲೇನ್ ಬ್ಲೌಸ್ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಮತ್ತೆ ಅದು ಕ್ಯಾನ್ಸಲ್ ಮಾಡೋದು, ಅದೇ ತೆಗೆದ್ಬಿಡೋಣ ಅಂತ. ಇವಾಗ ಇದ್ರಲ್ಲಿ ನಂಗೆ ಇದೆರಡು ಇಷ್ಟ ಆಯ್ತು. ಇದೆರಡು ತಗೊಳ್ಳಿ. ಸೇಮ್ ಆಗ್ಬಿಡುತ್ತಲ್ಲ. ಇದು ಬೇಡ, ಇದೆರಡು ತಗೋ. ಒಂದು ಸೀರೆಗೆ 2 ಸೀರೆ ಬರುತ್ತೆ ಅಷ್ಟೇ.
ಹಾ ಇದೊಂದು ಸ್ಯಾರಿ ಪ್ರೈಸ್ ಅಲ್ಲಿ ಇದೆರಡು. ಇದು ಅದು ಇದು ತಗೊಳ್ಳ ಇಲ್ಲ ಇದು ನಿನ್ನ ಹತ್ರ ಇದೆಯಲ್ಲ ಇವಾಗ ಮಮ್ಮಿ ಮನೆ ಗೃಹ ಪ್ರವೇಶ ಕೊಟ್ಟಿದ್ದೆ ಅಲ್ವಾ, ಅದಕ್ಕೆ ಇದೆರಡು ತಗೊಳ್ಳಿ. ಈ ಕಲರ್ ಇಲ್ಲ ನಿನ್ನ ಹತ್ರ ಅಂತ. ಈ ಕಲರ್ ಇಲ್ಲ, ಈ ಕಲರ್ ಅಂತೂ ತುಂಬಾನೇ ಇಲ್ವೇ ಇಲ್ಲ. ಇಲ್ವೇ ಇಲ್ಲ, ಯೂನಿಕ್ ಕಲರ್ ಅದು. ಓಪನ್ ಮಾಡಿ ನೋಡೋದೇ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ. ಇದನ್ನ ನೀನ್ ಪೂಜೆಗೆ ಉಟ್ಕೋಬಹುದು. ಬೇಕಾಗಿಲ್ಲ, ಸೇಮ್ ಮೊನ್ನೆ ಹೊಲ್ಸಿರೋ ಬ್ಲೌಸ್ ಸೇಮ್ ಇರಲ್ಲ, ವ್ಯತ್ಯಾಸ ಇರುತ್ತೆ. ಅಂದ್ರೆ ಬಾರ್ಡರ್ ವ್ಯತ್ಯಾಸ ಇರುತ್ತೆ. ಎರಡೆರಡು ಸಾರಿಗೆ ಒಂದೊಂದೇ ಹಣ ಮಾಡೋದು. ಎಲ್ಲೆಲ್ಲಿ ಮಾಡ್ಬೇಕು ಅಲ್ಲೆಲ್ಲಿ ಮಾಡ್ತಿದ್ದೀರ. ಏನ್ ಮಾಡೋದು, ಮನೆ ಕಟ್ಟಾಗಿದ್ದರಿಂದ ಇದು ಸಕ್ಕತ್ತಾಗಿದೆ. ಇದು ತುಂಬಾ ಚೆನ್ನಾಗಿದೆ, ಇದು ಸಕ್ಕತ್ತಾಗಿದೆ. ಆರಾಮಾಗಿ ವೇರ್ ಮಾಡಿ. ಹೌದು, ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಗ್ರ್ಯಾಂಡ್ ಆಗಿ ವೇರ್ ಚೆನ್ನಾಗಿ ಲುಕ್ ಇದೆ ಕಲರ್. ಇದನ್ನ ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಬೇಡ, ಬೇಡ ಬೇಡ, ಇದು ಸ್ಯಾರಿನೇ ಉಟ್ಕೋಬೇಕು. ಚೆನ್ನಾಗಿದೆ, ಇದನ್ನೇ ಮಾಡಿ. ಅದನ್ನೇ ಮಾಡಿ. ಸ್ವಲ್ಪ ಬ್ರೈಟ್ ಆಗಿರ್ಬೇಕು. ಇವಾಗ ನಿಮ್ಮದು 4 ಸ್ಯಾರೀಸ್ ಫೈನಲ್ ತೆಗೆದ್ಬಿಡಿ ಅಷ್ಟೇ. ಇವಾಗ ಇದು ಮೇಡಮ್ ನಿಮ್ಮ ಫ್ರೆಂಡ್ ಅವ್ರ ಅಕ್ಕ ಫ್ರೆಂಡ್ಗೆ, ಇದು ಇನ್ನೊಂದು ಫ್ರೆಂಡ್ಗೆ. ಅಣ್ಣ ಇದನ್ನ ಒಂದು ಓಪನ್ ಮಾಡಿ అంటే ಇವರು ವಿಡಿಯೋ ಕಾಲ್ ಮಾಡ್ತಾರೆ, ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಇಲ್ಲ. ಸೇಮ್ ಸ್ಯಾರಿ ನಂದು ಎರಡೂ, ಕಲರ್ ಮಾತ್ರ ಡಿಫ್ರೆಂಟ್ ಅಷ್ಟೇ. ಚೆನ್ನಾಗಿ ಕಾಣಿಸುತ್ತೆ. ಮುಂದೆ ಇಡ್ತೀನಿ, ನಿಮ್ಗೆ ಯಾವ್ದು ಇರೋದು ಬೇಕು. ಆ್ಯಂಡ್ ಏನಂದರೆ ಸಾಫ್ಟ್ ಆಗಿದೆ, ಆರಾಮಾಗಿ ಅವ್ರು ಕೂಡ ಕಂಫರ್ಟಾಗಿ ವೇರ್ ಮಾಡ್ಬೋದು. ಈ ಕ್ವಾಲಿಟಿ ಇಲ್ಲ, ನಂದು ಸ್ಟಿಫ್ನೆಸ್ ಬಂದ್ಬಿಡುತ್ತೆ, ಅಷ್ಟು ಉಕ್ಕಿರಲ್ಲ. ನೀವು ಕೊಡೋದು ಕೊಡ್ತೀವಿ, ಒಂದು 5 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರೋದು ಕೊಡ್ಬೇಕು ಅಷ್ಟೇ. 4 ದಿನ ವೇರ್ ಮಾಡಬೇಕು. ಹೌದು, ಇದು ಅಮ್ಮಗೆ. ಹಾಂ, ಅವಳದು ಸ್ಪೆಂಡ್ ಮಾಡೋಳು. ಅಮ್ಮಂಗೆ ಚೆನ್ನಾಗಿ ಕಾಣುತ್ತೆ. ಈ ಕಲರ್ ಚೆನ್ನಾಗಿದೆ. ಚೆನ್ನಾಗಿದೆ, ಆಕ್ಚುಲಿ ಕಲರ್ ಏನು ತಗೋಬೇಕು. ಚೆನ್ನಾಗಿ ಕಾಣುತ್ತೆ. ಒಂಥರ ಡಿಫ್ರೆಂಟ್. ಏನು ಕಲರ್ ಹೆಸರು ಇದು? ಪಿಕಾಕ್ ಅಂದ್ರೆ ಸ್ವಲ್ಪ ಡಾರ್ಕ್ ಶೇಡ್ ಅಲ್ಲಿ ಇದೆ ಆಕ್ಚುಲಿ. ಓಕೆ, ಸಿಂಗಲ್ ಟೋನ್ ಬರುತ್ತೆ ಇದು. ಓಕೆ, ಡ್ಯುಯಲ್ ಟೋನ್ ಇನ್ನೊಂದು ಗ್ರೀನ್ ಮಿಕ್ಸ್ ಬರುತ್ತೆ. ಅಕ್ಕ ಮಮ್ಮಿ ಇದು ನಂದು ಫಿಕ್ಸ್. ಕಂಕಣ ತಗೊಂಡಿದ್ದ. ಕಂಕಣ ಓಕೆ ಅಲ್ಲ, ಲಗ್ನ ಅದು, ಕಂಕಣ ಅಲ್ಲ. ಇದು ನಿಂದಲ್ಲ. ಚೆನ್ನಾಗಿದೆ. ಇದು ಇವಾಗ ಇನ್ನೊಂದ್ಸಲ ಇವಾಗಿರೋದು. ಇದು ಲಚ್ಚುಗೆ ಅಂತ ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ತಗೊಂಡಿದ್ದೀವಿ. ಹೇಗಿದೆ ಇದು? ಇಷ್ಟ ಆಯ್ತು ನನಗೆ. ಒಂದ್ಸಲ ಹೇಗಾರೆ ಏನಾದ್ರು ಬೆಳಗ್ಗೆ ಹಾಕೊಂಡ್ರೆ ಗ್ರೀನ್ ತಗೋ, ಏನಾದ್ರು ನೈಟ್ ಹಾಕ್ಬಿಟ್ಟಾಳಂದ್ರೆ ಆ ಎಲ್ಲೋ ಕಲರ್. ಇನ್ನೂ ಗೊತ್ತಿಲ್ಲ. ಅಣ್ಣ ಯಾವ್ದು ತಗೋಬೇಕು? ನಾನು ಫಸ್ಟ್ ಸೆಕ್ಷನ್ ಇದೆ. ಒಂದು ಸ್ಮೈಲ್ ಮಾಡಿ ನಂದು ಹಿಂಗೆ. ಕನ್ಫ್ಯೂಸ್ ಆಗ್ತೈತೆ ಆಕ್ಚುಲಿ. 2 ಸಾರಿ ತುಂಬಾ ಚೆನ್ನಾಗಿ. ಓಕೆ ಗೈಸ್, ಸೊ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸು ಆಯಿತು ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನೆನಪಾಯಿತು ದಟ್ ನಾವು ನಂದುಗೆ ಒಂದು ಸ್ಯಾರಿ ತಗೊಡ್ಬೇಕು, ನಾನೊಂದು ಸ್ಯಾರಿ ತಗೊಡ್ಬೇಕು, ಮತ್ತು ಲಚ್ಚು ಒಂದು ಸ್ಯಾರಿ ತೆಗೆದುಕೊಡ್ಬೇಕು. ಬಿಕಾಸ್ ನಾವು ಅರ್ಶಿಶಾಸ್ತ್ರ ಮಾಡಿದಾಗ ಈ ಥರ ಸ್ಯಾರೀಸ್ನ ಹುಡಿಸ್ತೀವಿ. ನಮ್ಮ ಮನೆಯಿಂದ ಒಂದು ಅರ್ಶಿಶಾಸ್ತ್ರ, ಮತ್ತು ನಾವು ಅವತ್ತು ಅಡುಗೆ ಎಲ್ಲ ಮಾಡಿ ಅವಳಿಗೆ ಹೊಸ ಸ್ಯಾರಿನ ಕೊಡ್ತೀವಿ. ಆರೆಂಜ್ ಡಿಫ್ರೆಂಟ್ ಆಗಿದೆ. ಸೊ ಅದಕ್ಕೆ ಇವಾಗ ಸೆಲೆಕ್ಷನ್ ಸ್ಟಾರ್ಟ್. అలాగే कुछ थोड़ा डिफरेंट पहनने के बाद पटापटा नहीं लगेगा. ಈ ತರ ಬೇಡ, ಇದು ಬೇಡ. ಪಟ ಅದು ಬೇಡ ನಮಗೆ. ಆ ಮಧ್ಯ ಮಧ್ಯ ಲೈನ್ಸ್ ಇಷ್ಟ ಇಲ್ಲ, ಅದೇ ಪ್ರಾಬ್ಲಮ್. ಈ ಲೈನ್ಗಳು ಲೈನ್ಸ್ ಬೇಡ ಅಂದ್ರೆ ರೆಗ್ಯುಲರ್ ಮಾಮೂಲಿ ಪ್ಲೈನು ಈ ಥರ ಏನಾದರೂ ಡಿಫ್ರೆಂಟ್. ನೀ ಬ್ರೊಕೆಟ್ ಬಿಡೋಣ ಅಂತ. ಈ ಥರ ಏನಾದರೂ ಚೆಕ್ಸು ಅದು ಚೆನ್ನಾಗಿದೆ ಅಣ್ಣ, ತೋರಿಸಿ. ಇದಾ? ಇದು ಬೇಡ ಬೇಡ. ಈ ಕಡೆ ಇದು ಚೆನ್ನಾಗಿದೆ.
ಇದು ಚೆನ್ನಾಗಿದೆ ನೋಡೋದಕ್ಕೆ. ಬ್ಲ್ಯಾಕ್ ಬೇಡ ಅಲ್ಲ, ಬ್ಲ್ಯಾಕ್ ಕೊಡೋ ಹಾಗಿಲ್ಲ. ತೋರಿಸಿ ಅನ್ನೋದು ಅದ್ರೆ ಚೆನ್ನಾಗಿದೆ, ಅದು ಬೇಕಾದ್ರೆ ಅವಳೇ ತಗೊಳ್ಳಿ. ಅದೇ ಕೊಡ್ತಾ ಇದ್ದೀನಿ. ಒಂದು ಬ್ಲ್ಯಾಕ್ ರೇಷ್ಮೆ ಸೀರೆ ತಗೊಂಡು ಮಸ್ತ್ ನಂದು ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ. ಬಟ್ ನಾವು ಕೊಡೋ ಹಾಗಿಲ್ಲ, ಇದು ಬೇಕಾದ್ರೆ ನೀನೇ ತಗೋಬೇಕು, ಮಮ್ಮಿನೂ ಕೊಡ್ಸಲ್ಲ ನಿಂಗೆ. ನೀನೇ ತಗೋಗ್ಲಿ, ಚೆನ್ನಾಗಿತ್ತು. ನನಗೆ ಬೇಡ, ನನ್ನ ಹತ್ರ ಬ್ಲ್ಯಾಕ್ ತುಂಬಾ ಇದೆ, ಮೊನ್ನೆ ತಾನೇ ಬ್ಲ್ಯಾಕ್ ಇದು ಚೆನ್ನಾಗಿದೆ ಕಾಂಬಿನೇಷನ್ ಇದೆ. ಇದು ಚಿಕ್ಕದಾಗಿದೆ ಕಾಂಬಿನೇಷನ್, ತುಂಬಾ ಚೆನ್ನಾಗಿದೆ. ಇದಿಷ್ಟ ಆಯ್ತು ನನಗೆ. ಈ ತರ ಚೆಕ್ಸ್ ಅಲ್ಲಿ ತೋರಿಸಿ ಅಣ್ಣ, ಇನ್ನ ಇದ್ರೆ ಎಕ್ಸಲೆಂಟ್ ಸಿಗೋದಿಲ್ಲ. ಅದೊಂದು ಸಿಕ್ಬಿಟ್ಟಿದ್ಯಾ. ಆಲ್ಮೋಸ್ಟ್ ಎಲ್ಲ ರೇಷ್ಮೆ ಸೀರೆನೆ ತಗೊಂಡಿದ್ರು, ಅಂದ್ರೆ ಬಾರ್ಡರ್ದು ಆ ತರ ಹೆವಿ ರೇಷ್ಮೆ ಸ್ಯಾರಿನೇ ತಗೊಂಡಿದ್ದಾರೆ. ಸೊ ಅದಕ್ಕೆ ಈ ತರ ಒಂದ್ ಸ್ವಲ್ಪ ತಗೊಳ್ಳಿ, ಅಂದ್ರೆ ಒಂದು ನಾವು ಕೊಡ್ಸೋ ಸ್ಯಾರಿ ಬಂದ್ಬಿಟ್ಟು ಈ ತರ ಸಾಫ್ಟ್ ಸಿಲ್ಕ್ ಅಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸಾಫ್ಟ್ ಸಿಲ್ಕ್ ಅಲ್ಲಿ ನೋಡ್ತಾ ಇದೀವಿ ಈಗ. ಸೊ ತುಂಬಾನೇ ಚೆನ್ನಾಗಿದೆ ಈ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಅಂತೂ. ಲೈಕ್ ಒಂದು ನಿಮಗೆ 8,000 to 10,000 ರೇಂಜ್ ಅಲ್ಲಿ ಏನೋ ಬರುತ್ತೆ, ಬಟ್ ಪ್ಯೂರ್ ಸಾಫ್ಟ್ ಸಿಲ್ಕ್ ಬರುತ್ತಲ್ಲ ಆ ತರ ಬರುತ್ತೆ. ತುಂಬಾ ಪ್ಯಾಟರ್ನ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರೋದು ತೋರಿಸ್ತಾ ಇದ್ರು. ನನಗೆ ಸ್ಪೆಷಲಿ ಚೆಕ್ಸ್ ಪ್ಯಾಟರ್ನ್ ಇಷ್ಟ ಆಯ್ತು, ಮತ್ತೆ ನನ್ಗೆ ಗ್ರೀನ್ ಕಲರ್ ಇರಲ್ಲ ಅದು ಕೂಡ ತುಂಬಾ ಜಾಸ್ತಿ ಇಷ್ಟ ಆಯ್ತು. ಇದು ಚೆನ್ನಾಗಿದೆ, ಗ್ರೀನು ಚೆನ್ನಾಗಿದೆ, ಮತ್ತೆ ಇದು ಚೆನ್ನಾಗಿದೆ, ಗ್ರೀನು ಚೆನ್ನಾಗಿದೆ. ಒಂದೆರಡು ತಗೊಂಡ್ಬಿಡು, ನನ್ನ ಕಡೆ ಲಚ್ಚು ಕಡೆಯಿಂದ ಒಂದೇ ತರದ್ದು. ಚೆಕ್ಸ್ ತಗೊಳ್ಳಿ, ಒಂದು ಈ ಥರ ತಗೊಳ್ಳಿ. ಅದೇ ಈ ಗ್ರೀನ್ ಆ ಗ್ರೀನ್ ಇಡು, ಮತ್ತೆ ಈ ಪರ್ಪಲ್ ಕಲರ್ ಇಡು ಅಷ್ಟೇ. ಫಿನಿಶ್. ಎಲ್ಲೋ ಚೆನ್ನಾಗಿದೆ ಕಣೆ. ಗ್ರೀನ್ ಬ್ಲೌಸು. ಎಲ್ಲೋ ಗ್ರೀನ್ ಬೇಡ, ಯಾಕೆ ಚೆನ್ನಾಗಿ ಕಾಣುತ್ತೆ ಎಲ್ಲೋ ಗ್ರೀನು. ಗ್ರೀನ್ ನೋಡಿ 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 ಬೋರ್ ಆಗ್ಬಿಟ್ಟೈತೆ. ಮೆಹಂದಿ ವಿತ್ ಬ್ರೌನ್ ಚೆನ್ನಾಗಿದೆ. ಹಾ, ಸಖತ್ತಾಗಿದೆ ಅದು. ಐ ಥಿಂಕ್ ಇದು ಮತ್ತೆ ಅದು ಸೇಮ್ ಅನ್ಸುತ್ತೆ, ಗ್ರೀನ್. ಹೌದು, ಸ್ವಲ್ಪ ಡಿಸೈನ್ ಪ್ಯಾಟರ್ನ್ ಮಾತ್ರ ಡಿಫ್ರೆಂಟು. ಸಾಕು ಬಿಡ, ಇದರಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೀನು ಎಷ್ಟು ತೆಗಿತೀಯ ಅಷ್ಟು ಕನ್ಫ್ಯೂಸ್ ಆಗುತ್ತೆ. ಇದೆಲ್ಲ ಇಲ್ಲ ಬಿಡು, ಇದು ಬೇಡ ತಾನೆ, ಬೇಕದು ನಂದು. ಬೇಗ ಬೇಗ ಬಾ, ಈಗ ಯಾವ್ದು ಇಷ್ಟ ಆಯ್ತು ಹೇಳು ಬಾ. ಇದು ನೋಡು ಚೆನ್ನಾಗಿ, ಸಖತ್ತಾಗಿದೆ ಅದು, ನಾನು ಕೊಡಿಸ್ತೀನಿ ಇದು ನಿಂಗೆ. ಬಾರ್ಡರ್ ಒಂಚೂರು ಒಂದು ಸ್ವಲ್ಪ ಇದ್ರ ಥರ ಇದ್ಬಿಟ್ಟಿದ್ರೆ ಆಫೀಸ್ ವೇರ್ಗೂ ವೇರ್ ಮಾಡ್ಬೋದು, ಡಿಫ್ರೆಂಟ್ ಟೈಪ್. ಪೀಚ್ ಕಲರ್ ಏನು ಆಗಲ್ಲ ತಾನೇ ಅಣ್ಣ? 100% ಆಗಲ್ಲ. ಬ್ಲೌಸ್ ಹೇಗಿದೆ? ಪೂಜೆಗೆ, ಫಂಕ್ಷನ್ಸ್ಗೆ, ದೇವಸ್ಥಾನಕ್ಕೆ ಕೂಡ ಉಡೋದಕ್ಕೂ ಚೆನ್ನಾಗಿರುತ್ತೆ. ಇದೊಂದು ಆ ಗ್ರೀನ್ ಕಲರಲ್ಲಿ ಇತ್ತು, ಕೊಡಿ. ತೋರಿಸೋಣ ಇದನ್ನು ಎಲ್ಲೋ. ಯಪ್ಪ, ನಂದು ಇನ್ನೂ ಒಂದು 10 ವರ್ಷ ಸೀರೆ ತಗೊಂಡ್ರೆ ಎಷ್ಟು ಸೀರೆ ಆಗೋದು. ಮಸ್ಟರ್ಡ್ ವಿತ್ ಬಾಟಲ್ ಗ್ರೀನ್. ಮಸ್ಟರ್ಡ್ ವಿತ್ ಚೆನ್ನಾಗಿದೆ ಕಲರ್. ಇದೆಲ್ಲ ಒಂಥರ ಎವರ್ ಗ್ರೀನ್ ಇದು ಹೌದು. ಕಲರ್ಸ್ ನಿಮಗೆ. ನಾನು ನೆಕ್ಸ್ಟ್ ಟೈಮ್ ಬಂದರೆ ನಾನು ಈ ಥರ ಒಂದೆರಡು ತಗೊತೀನಿ ಅಷ್ಟೇ. ನಮ್ಮ ಹತ್ರ ಇದೆಯಲ್ಲ ಅದಕ್ಕೆ ಸುಮ್ಮನೆ ಬಾಟಲ್ ಗ್ರೀನ್ಗೆ ಟಸರ್ ಕಾಂಬಿನೇಷನ್. ಟಸ್ಸಾರ್ ಇದು ಚೆನ್ನಾಗಿದೆ. ಬಟ್ ಅದಕ್ಕಿಂತ ಪರ್ಸನಲಿ ನಂಗೆ ಇದೆರಡು ತುಂಬ ಇಷ್ಟ ಆಯಿತು. ಇದು ನಮ್ಮಮ್ಮ ಫೇವ್ರೆಟ್ ಕಲರ್ ಇದು. ಆಕ್ಚುಲಿ ಅವತ್ತು ನೋಡ್ಬಿಟ್ಟಿದ್ರೆ ನಮ್ಮ ಮಮ್ಮಿನೇ ತಗೊಂಡಿರೋದು ಇದನ್ನ. ತುಂಬ ಚೆನ್ನಾಗಿದೆ. ಅದು ಯಾರಿಗೆ ಲಾಸ್ಟ್ ಟೈಮ್ ನೋಡಿದ್ವಲ್ಲ, ಅವರು ಬಂದಿದ್ದಾರೆ, ಒಂದು ಸ್ವಲ್ಪ ನೀವೇ ತೋರಿಸ್ಬೇಕು. ಬರ್ತೀರಾ? ಇದ್ದ ಇವಾಗ ಈ ಗ್ರೀನ್ ಇದೆ ಅಲ್ವಾ ನಿನ್ನ ಹತ್ರ? ಇದು ಅಣ್ಣ, ಇದು ಅದು ಇದಕ್ಕೆ ಹಿಂಗೆ ಬ್ಲೌಸ್ ಒಂದು ಸೀವ್ಲೆಸ್ ಹೊಲ್ಸ್ಕೊಳ್ಳೋ ನಂಗೆ ಆಸೆ ಇದೆ. ಪರ್ಪಲ್ ಸ್ಲೀವ್ಲೆಸ್ ಹೊಲ್ಸ್ಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ತುಂಬಾ ಆಸೆ ಇದೆ ರೇಷ್ಮೆ ಸಾರಿಗೆ ಯಾವುದಾದ್ರೂ ಸ್ಲೀವ್ಲೆಸ್ ಬ್ಲೌಸ್. ಮಂಜು, ಈಗ ಒಂದು ಎಲ್ ನಂಬರ್ ಗೊತ್ತಲ್ಲ, ಯಾರು ನಡೆಸ್ತಿರೋದು? ನಡೆಸಿ. ಮಂಜ ಬೇರೆ ನಂಬರ್ ಅಲ್ಲ ಹಾಂ,
ಆ್ಯಂಡ್ ಇವಾಗ ಫೈನಲಿ ಬಂದಿದ್ದೀವಿ ನಾವು ನನ್ನ ಸ್ಯಾರಿ ಸೆಲೆಕ್ಷನ್ ಮಾಡೋಕ್ಕೆ. ಸೊ ಇಲ್ಲಿ 3ನೇ ಸಲ ಬರ್ತಾಳೆ ಅವಳು ನನ್ನ ಸ್ಯಾರಿ ಸೆಲೆಕ್ಟ್ ಮಾಡೋಕ್ಕೆ 3ನೇ ಸರಿ. ನಿಜವಾಗ್ಲೂ ಹೇಳ್ತೀನಿ, ಆಸ್ ಅ ಬ್ರೈಡ್ ಅಲ್ಲ, ನಾನು 20 ಮಿನಿಟ್ಸ್ಗಿಂತ ಕೆಳಗಡೆನೂ ಅಷ್ಟೇನೆ. ಇವ್ರು ಯಾವ್ದು ಹಾಕಿದ್ರು ಅದನ್ನೇ ಸೆಲೆಕ್ಟ್, ಇವ್ರು ಸೆಲೆಕ್ಟ್ ಆದ್ಮೇಲೆ ನಾನು ಸೆಲೆಕ್ಟ್ ಮಾಡಿರೋದು. ಇಟ್ ಶುಡ್ ಬಿ ಆಪೋಸಿಟ್. ಇವಾಗ್ಲೂ ಅಷ್ಟೇನೆ. ನಿಂಗೆ ಚೆನ್ನಾಗಿರೋದಿಲ್ಲ ಎತ್ತೆತ್ ಸೈಡಿಗೆ ಇಡ್ತಾ ಇದ್ದೆ ನಾನು, ತಗೋ ನೀನ್ ತಗೋ ಅಂತ. ಒಂದ್ ನಿಮಿಷ ಇರು, ಅದು ಯಾವ್ದು ಬಿಟ್ಟಿದ್ದು ನಾನು ಒಂದು ತಗೊಂಡಿದ್ದೀನಿ. ಕುತ್ಕೊಳೆ ಬಂದ್ಬಿಟ್ಲು. ಸೊ ಆ್ಯಕ್ಚುಲಿ ನೆನ್ನೆ ಒಂದು ಸ್ಯಾರಿನ ನೋಡ್ಕೊಂಡು ಹೋಗಿದ್ದೆ ಮೊನ್ನೆ. ಇದು ತುಂಬ ಚೆನ್ನಾಗಿದೆ ಇದು ಸೀರೆ, ಬಟ್ ತುಂಬ ಔಟ್ ಆಫ್ ಬಜೆಟ್ ಹೋಗ್ತಾ ಇದೆ ನನಗೆ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಸೀರೆ. ನಮ್ಮ ಅಕ್ಕಂಗೆ ಏನೋ ಸಮಥಿಂಗ್ ಡಿಫ್ರೆಂಟ್ ಆಗ್ಬೇಕಂತೆ. ನನ್ಗೇನು ಗೊತ್ತಾ, ಎಲ್ಲ ಡಿಫ್ರೆಂಟ್ ಆಗಿ ಕೊಡ್ಬೇಕು. ನನ್ನ ತಂಗಿ ಮದುವೆ ದಿವಸ ಒಂಥರ ಡಿಫ್ರೆಂಟ್ ಆಗಿ ಒಂಥರ ಸಕ್ಕತ್ತಾಗಿ ಕಾಣಿಸ್ಬೇಕು ನಾನು ಅಂತ ನನ್ನ ಒಂದು ಆಸೆ. ಬಿಕಾಸ್ ನನ್ನ ಕೊನೆ ತಂಗಿ ಮದುವೆ, ಇದಾದ್ಮೇಲೆ ಯಾವ ತಂಗಿ ಮದುವೆ ಇಲ್ಲ. ಗೃಹ ಪ್ರವೇಶ ದಿವಸ ನಾವು ತುಂಬಾ ಕಾಯ್ದಿರ್ತೀವಿ, ನಮ್ಗೆ ರೆಡಿ ಆಗಕ್ಕೆ ಅಷ್ಟು ಟೈಮ್ ಸಿಗಲ್ಲ. ಸೊ ಅವಾಗ ಎಂಜಾಯ್ ಮಾಡಕ್ ಆಗಲ್ಲ ಇವರು. ಆಮೇಲೆ ಗೃಹ ಪ್ರವೇಶ ಅನ್ನೋದು ನಮ್ದು 3 ಇಂಡಿವಿಜುವಲ್ ಎಲ್ಲರದು ಫಂಕ್ಷನ್. ಲಿಟ್ರಲಿ ಆ ಟೈಮಲ್ಲಿ ನಾವು ಒಬ್ರು ಇದಕ್ಕೆ ಇನ್ವಾಲ್ವ್ ಆಗಿರಲ್ಲ. ಹೌದು, ಅವ್ರ ಪಾಡಿಗೆ ಅವ್ರ ಮನೇಲಿ ಇರ್ತಾರೆ, ನಾನು ನಮ್ಮ ಪಾಡಿಗೆ ನಮ್ಮ ಮನೇಲಿ ಇರ್ತೀನಿ, ಅವಳ ಪಾಡಿಗೆ ಅವ್ರ ಮನೇಲಿ ಇರ್ತಾಳೆ. ಸೊ ಅದಕ್ಕೇನೆ ಈ ಮದುವೆನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಬೇಕು, ಚೆನ್ನಾಗಿ ಉಟ್ಕೊಂಡು ಫುಲ್ ಮಿಂಚಬೇಕು ಅಂತ. ಬನ್ನಿ, ನಾನು 2 ಸಾರಿ ಯಾವ್ದು ಮದುವೆ ಎಂಜಾಯ್ ಮಾಡಕ್ ಆಗ್ಲಿಲ್ಲ ಬಿಕಾಸ್ ಅವಳು ಅವಾಗ ಪ್ರೆಗ್ನೆಂಟ್ ಇದ್ದೆ. ಅದು 9th ಮಂತ್ ತುಂಬಾ ಪೇನ್ ಅಲ್ಲಿ. ಹೌದು. ಸೊ ಈಗ ಇಬ್ರು ಅಕ್ಕಲಚ್ಚು ನನ್ನ ಪೇನಿಂದ ಪಾಪ ನನ್ನ ತಂಗಿ ಅವಳು ಚೇನ್ ಕಳ್ಕೊಂಡು ಫಸ್ಟ್ ಟೈಮ್ ಹಾಕೊಂಡಿದ್ ಕಲ್ತ್ಬಿಟ್ಟೆ. ಇವಾಗ ನೋಡೋಣ ಬನ್ನಿ. ತಗೊಂಡಿದ್ ಸ್ಯಾರಿ ಬಂದು ಇದು, ಬಟ್ ತುಂಬಾ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಇದು ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವ್ದು ತಗೊಳ್ಳಿ ನಂದು? ಇಲ್ಲಿ ಒಂದ್ ಕೈ ಮಡಿಸ್ತಾವ್ರೆ ನೋಡಿ, ಬೇಕಾ ನೋಡಿ ಆನೆದು. ನೀನ್ ತೋರಿಸ್ತಿರೋ ಕಲರ್ ಇಷ್ಟು ದೊಡ್ಡ ಆನೆ ಇತ್ತು ಅದ್ರ ಕಡೆ ಮೇಲ್ಗಡೆದು. ಇದು ಆನೆ ಚೆನ್ನಾಗಿದೆ ನೋಡಿ. ನಾನು ಸಾಮಾನ್ಯವಾಗಿ ಸ್ಯಾರಿನ ತುಂಬ ಬೇಗನೆ ಸೆಲೆಕ್ಟ್ ಮಾಡ್ಕೊತೀನಿ, ಬಟ್ ಈ ಸತಿ ಏನಾಯ್ತು ಗೊತ್ತಿಲ್ಲ, ಎಷ್ಟು ಹುಡುಕಿದ್ರು ನನಗೆ, ಅಂದರೆ ಎಷ್ಟು ಸತಿ ಎಲ್ಲರೂ ಅದೇ ಅಂತ ಹೇಳಿದ್ರು ಆ ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇರಲಿಲ್ಲ. ಅಂದರೆ ಸಮಥಿಂಗ್ ಡಿಫ್ರೆಂಟ್ ಅಂತ ಹುಡುಕ್ತಾ ಇದೆ. ಸಮಥಿಂಗ್ ಡಿಫ್ರೆಂಟ್ ಸಿಕ್ಕಿದ್ರು ಅದು ತುಂಬ ಔಟ್ ಆಫ್ ಬಜೆಟ್ ಹೋಗ್ತಾ ಇತ್ತು ಅಂತ ಅನ್ನಿಸ್ತು. ಸೊ ತುಂಬ ಓವರ್ ಬಜೆಟ್ ಸ್ಪೆಂಡ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ ನನಗೆ. ಸೊ ಅದಕ್ಕೆ ನೋಡ್ತಾ ಇದ್ದೀನಿ. ಮತ್ತೆ ಇದು 3rd ಟೈಮ್ ನಾನು ಸ್ಯಾರಿ ಎಕ್ಸ್ಚೇಂಜ್ಗೆ ಅಂತ ತೊಗೊಂಡ್ಬಂದಿದ್ದು. ಸಕ್ಕತ್ತಾಗಿದೆ. ಪ್ಯಾಟರ್ನ್ ನಿಮಗೆ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಇದು ರೆಗ್ಯುಲರ್ ಪ್ಯಾಟರ್ನ್ ಅಲ್ಲ. ಕಲರ್ಸ್ ಬರೋದೇ 7 ಕಲರ್ಸ್ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ, ಬಟ್ ಪ್ಯಾಟರ್ನ್ ಮೇಲೆ ನೀವು ನೋಡ್ಬಿಡ್ತಾ ಇದ್ದೀವಿ. ಇವಾಗ ನೋಡಿ, ಇದು ಎಷ್ಟು ಓಪನ್ ಮಾಡಿದ್ವಿ ನೋಡಿದ್ರೆ ಡಿಫ್ರೆಂಟ್ ಅನ್ಸುತ್ತೆ ನಿಮಗೆ. ಇದು ಬೋಲ್ರಿ, ಇದು ಒಂದು ನೀನು ಉಟ್ಕೊಂಡಿದ್ದಲ್ಲ ಮೇಲೆ ವೇರ್ ಮಾಡಿದ್ದೆ. ಇದು ಪ್ರೈಸ್ ಬರಲ್ಬಾರ್ದು. ಬರಲ್ಲ, ಎಷ್ಟು ಜಾಸ್ತಿ ಇದು. ಹೇಗಿದೆ? ರಿಸೆಪ್ಷನ್ಗೆ ಉಟ್ಕೊಡಿ ಅಷ್ಟೇ. ಓನ ಅಷ್ಟು ದುಡ್ಡು ತಗೊಂಡಿರೋದು, ಬಟ್ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿದೆ. ಲೈಟ್ ಆಗಿ ಓಕೆ. ಬರ್ತಾರೆ, ಮಮ್ಮಿ ಡ್ಯಾಡಿ ಇದ್ರು ಬರ್ತಾರೆ. ಫೈನಲಿ ಇವತ್ತಿಗೆ ಮದುವೆ ಶಾಪಿಂಗ್, ಸ್ಯಾರಿ ಶಾಪಿಂಗ್ ಮುಗಿತು. ಸ್ಯಾರೀಸ್ ಎಲ್ಲ ತಗೊಂಡ್ಮೇಲೆ ಒಂದು ಸ್ವಲ್ಪ ಈ ಥರ ಇಮಿಟೇಷನ್ ಜ್ಯುವೆಲ್ರೀಸ್ ತಗೋಬೇಕಿತ್ತು. ಸೊ ನಂದುಗೆ ವಂಕಿ ಹಾಕೋಬೇಕು ಅಂತ ತುಂಬಾನೇ ಆಸೆ ಇದೆ. ಸೊ ವಂಕಿ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಏನಪ್ಪ ಅಂದ್ರೆ ಎಲ್ಲದಕ್ಕೂ ಹಾಕೋಬಹುದು, ಸುಮ್ಮನೆ ರೆಂಟ್ ಎಲ್ಲ ಮಾಡಬಾರ್ದು.
ಬಟ್ ವಂಕಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳಿದ್ರು. ಅದನ್ನು ಒಂದು 750 800 ರುಪೀಸು ಹೇಳಿದ್ರು. ಆನ್ಲೈನಲ್ಲಿ ಮೀಶೋನಲ್ಲಿ ಚೆಕ್ ಮಾಡಿದಾಗ ಅಲ್ಲಿ 400 ರುಪೀಸ್ಗೆ ಸಿಗ್ತಿತ್ತು. ಬಟ್ ಒಂದೇ ಪೀಸ್ ಇದ್ದಿದ್ದು. ಬಟ್ ಇಲ್ಲಿ ಆಪ್ಷನ್ಸ್ ತುಂಬ ಇತ್ತು, ಆದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಹೇಳ್ತಿದ್ರು. ಇತ್ತೀಚೆಗಂತೂ ಚಿಕ್ಕಪೇಟೆಲ್ಲೂ ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಟ್ಟಿದೆ. ಅದರಲ್ಲಿ ತುಂಬ ಬಾರ್ಗೇನ್ ಮಾಡಬೇಕು. ತುಂಬ ಬಾರ್ಗೇನ್ ಮಾಡಿದ್ರೆ ಒಂದು ಸ್ವಲ್ಪ ಅಫೋರ್ಡೆಬಲ್ ರೇಂಜಲ್ಲಿ ಏನೋ ಮಾಡಿಕೊಡ್ತಾರೆ. ಸೊ ಸರಿ ಆಯಿತು, ಮುಂದೆ ಇನ್ನೊಂದು ಕಡೆ ನೋಡೋಣ ಅಂತ ಹೇಳಿಬಿಟ್ಟು ನೋಡಿದ್ವಿ. ಬಟ್ ಇಲ್ಲಿ ಇವ್ರ ಹತ್ರ ತುಂಬಾ ಆಪ್ಷನ್ಸ್ ಇತ್ತು. ವಂಕಿ ಆಪ್ಷನ್ಸ್ ಆಗಲಿ, ಡಾಬ್ ಆಗಲಿ, ಅಥವಾ ಈ ಥರ ಕೂದಲಿಗೆ ಹಿಂದೆಗಡೆ ಅದು ಇದು ಬರುತ್ತಲ್ಲ ಬಿಲ್ಲೆಗಳು, ಸೊ ಅದು ತುಂಬಾ ಒಳ್ಳೊಳ್ಳೆ ಆಪ್ಷನ್ಸ್ ಇತ್ತು. ಒಬ್ಬೊಬ್ರು ಎಡಗೈಗೂ ಹಾಕೋತಾರೆ ಕಣೆ. ನಿಂಗೆ ಇಷ್ಟ ಅದು? ನಾವು ಬ್ಯಾಂಗಲ್ಸ್ ಎಲ್ಲ ಜೊತೆಗೆ ತೊಗೊಳ್ಳೋಣ, ಬೇಡವಾ? ಎಲ್ಲ ಕರೆಕ್ಟಾಗಿ ಆಗುತ್ತೆ ಅವಾಗ. ಸರಿ, ನೋಡ್ತೀವಿ ಸರಿ. ನಂದು ಇವಾಗ ಬ್ಯಾಂಗಲ್ಸ್ ತಗೋತಾ ಇದ್ದಾಳೆ. ಬಳೆ ಶಾಸ್ತ್ರಕ್ಕೆ ಬ್ಯಾಂಗಲ್ಸ್ ಸೈಡಿಗೆ ಹಾಕೊಳ್ಳೋಕ್ಕೆ. ಚೆನ್ನಾಗಿದೆ ಕಣೆ. मैडम ये 550 का 4 पीस, 450 का 2 पीस। साइज ऐसे एट द साइड में मैडम साइज बोला आप। साइज है 2 2 4 2 4 ये साइज ये 2 4 ये वो भी 2 4 ಯಾವ ಥರ ತಗೋತೀಯಾ? ಒಂದು ಸ್ವಲ್ಪ ಖಡಾ ಥರ ತಗೋತೀಯಾ ಅಥವಾ ಪ್ಲೇನ್ ತಗೋತೀಯಾ? इतना लूज है 2 4 के 2 6 है वो 2 4 दीजिए उस पर. ಓಕೆ ಗಾಯ್ಸ್, ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸೋಂಥ ಸಮಯ ಕೂಡ ಆಯಿತು. ಸೊ ಅದಾದಮೇಲೆ ಕೂಡ ಇನ್ನೊಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ, ಬಟ್ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಐ ಹೋಪ್ಫುಲಿ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ. ಸೊ ಇದು ಬಂದು ನಮ್ಮ ಲಾಸ್ಟ್ ಚಿಕ್ಕಪೇಟೆ ಸ್ಯಾರಿ ಶಾಪಿಂಗ್ ಬ್ಲಾಗ್ ಆಗಿತ್ತು. ಮದುವೆಗೆ ಇಷ್ಟೇ ಸ್ಯಾರೀಸ್ ತೊಗೊಂಡಿದ್ದು ಗಾಯ್ಸ್. ಹೋಪ್ಫುಲಿ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ.